ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು? ಯಕೃತ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಧ್ವನಿಯ ವೇಗವು ಅತಿ ಹೆಚ್ಚು ಯಾವುದರಲ್ಲಿ ಇರುತ್ತೆ? ಘನವಸ್ತುಗಳಲ್ಲಿ ಇರುತ್ತೆ. ನೆಕ್ಸ್ಟ್ ಕ್ವಶನ್. ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ವಾಯುಮಂಡಲದ ಪದರ ಯಾವುದು? ಸ್ಟ್ರಾಟೋಸ್ಫಿಯರ್. ಏಕೆಂದರೆ ಸ್ಟ್ರಾಟೋಸ್ಫಿಯರಲ್ಲಿ ಓಝೋನ್ ಲೇಯರ್ ಇರುತ್ತೆ. ಈ ಓಝೋನ್ ಲೇಯರ್ ಏನು ಮಾಡುತ್ತಪ್ಪ ಅಂದರೆ ಸೂರ್ಯನಿಂದ ಬರುವಂಥ ಕಿರಣಗಳನ್ನು ಯು ವಿ ರೇಸನ್ನು ತಡೆದು ನಮಗೆ ಭೂಮಿ ಮೇಲಿರುವ ಜೀವಿಗಳನ್ನು ರಕ್ಷಿಸೋಕ್ಕೆ ಬೇಕಾಗಿರುವಂಥ ಕಿರಣಗಳನ್ನು ಮಾತ್ರ ಅದು ಹೊರಗಡೆ ಬಿಡುತ್ತೆ. ಸೊ ಓಝೋನ್ ಲೇಯರ್ ಯಾವುದರಲ್ಲಿದೆ ಅಂದರೆ ಸ್ಟ್ರಾಟೋಸ್ಫಿಯರಲ್ಲಿದೆ. ನೆಕ್ಸ್ಟ್ ಕ್ವಶನ್. ಸಸ್ಯಗಳು ದ್ಯುತಿಸಂಶ್ಲೇಷಣೆಗೆ ಯಾವ ಅನಿಲವನ್ನು ಬಳಸುತ್ತವೆ? ಕಾರ್ಬನ್ ಡೈಆಕ್ಸೈಡ್. ನೀರಿನ ಕುದಿಯುವ ಬಿಂದುವಿನ ಸೆಲ್ಸಿಯಸ್ ಮಾಪಕದಲ್ಲಿ ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಅದೇ ರೀತಿ ಫ್ಯಾರನ್ಹೀಟ್ ಮಾಪಕದಲ್ಲಿ ಎಷ್ಟು ಅಂದರೆ 212 ಫ್ಯಾರನ್ಹೀಟ್. ಈ ತಾಪಮಾನದಲ್ಲಿ ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ಳುತ್ತದೆ. ಭೂಮಿಯ ಗುರುತ್ವಾಕರ್ಷಣೆಯಿಂದ ತಪ್ಪಿಸಿಕೊಳ್ಳಲು ಬೇಕಾದ ಕನಿಷ್ಠ ವೇಗ ಎಷ್ಟು? 11.2 km/s. ಇದನ್ನು ನಾವು ಎಸ್ಕೇಪ್ ವೆಲಾಸಿಟಿ ಅಂತ ಕೂಡ ಕರಿತೀವಿ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಯಾವುದು ಅಂತಂದರೆ ಅಮ್ಮೀಟರ್. ಸೊ ವೋಲ್ಟ್ ಮೀಟರ್ ವೋಲ್ಟೇಜನ್ನು ಅಳೆಯುವಂಥದ್ದು. ಓಮ್ ಮೀಟರ್ ಅಂತಂದರೆ ರೆಸಿಸ್ಟೆನ್ಸನ್ನು ಅಳೆಯುವಂಥದ್ದು. ಗ್ಯಾಲ್ವನೋಮೀಟರ್ ಅಂದರೆ ಸ್ವಲ್ಪ ಫ್ಲಕ್ಚುಯೇಷನ್ ವಿದ್ಯುತ್ ಪ್ರವಾಹ ಇದ್ದರೆ ಅದನ್ನು ಫೈಂಡ್ ಔಟ್ ಮಾಡುವಂಥದ್ದು. ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ನೈಟ್ರೋಜನ್. ಎಷ್ಟು ಪರ್ಸೆಂಟ್ ಅಂದರೆ 78%. ಆಮ್ಲಜನಕ 21%. ಇನ್ನು ಉಳಿದ ಅನಿಲಗಳೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಮಾನವ ದೇಹದಲ್ಲಿ ಅತ್ಯಂತ ಚಿಕ್ಕ ಮೂಳೆ ಯಾವುದು? ಸ್ಟೇಪ್ಸ್. ಇದೆಲ್ಲಿರುತ್ತೆ ಅಂದರೆ ಕಿವಿಯಲ್ಲಿರುತ್ತೆ. ಅತ್ಯಂತ ದೊಡ್ಡ ಮೂಳೆ ಯಾವುದು ಅಂದರೆ ಫೆಮರ್. ಇದೆಲ್ಲಿರುತ್ತೆ ಅಂದರೆ ಮಾನವನ ದೇಹದಲ್ಲಿ ತೊಡೆಯಲ್ಲಿರುವಂತಹ ಒಂದು ಮೂಳೆಯಾಗಿದೆ. ಬಣ್ಣದ ದೂರದರ್ಶನದಲ್ಲಿ ಪ್ರಾಥಮಿಕ ಬಣ್ಣಗಳು ಯಾವುದು? ಇದನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು. RCB ಅಂತ ನಾವೇನು ಕರಿತೀವಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರಲ್ಲಿ, ಅಲ್ಲಿ ಸಿ ಬದಲಿಗೆ G ಅನ್ನು ಹಾಕೊಳ್ಳಿ ಅಷ್ಟೇ. RGB. ಕೆಂಪು, ಹಸಿರು, ನೀಲಿ. ರೆಡ್, ಗ್ರೀನ್, ಬ್ಲೂ. ಸೊ ಈ 3 ಬಣ್ಣಗಳನ್ನು ವಿವಿಧ ಪ್ರಮಾಣದಲ್ಲಿ ಕಲಿಸಿದಾಗ ನಮಗೆ ಬೇರೆ ಎಲ್ಲ ಬಣ್ಣಗಳು ಕೂಡ ಸಿಗ್ತವೆ. ಅದಕ್ಕೆ ಇದನ್ನು ಪ್ರೈಮರಿ ಕಲರ್ಸ್ ಅಂತ ಕರಿತೀವಿ, ಪ್ರಾಥಮಿಕ ಬಣ್ಣಗಳು ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪರಮಾಣುವಿನ ಕೇಂದ್ರದಲ್ಲಿ ಕಂಡುಬರುವ ಕಣಗಳು ಯಾವುವು? ಕೇಂದ್ರದಲ್ಲಿ ಯಾವ್ಯಾವ್ದು ಕಂಡುಬರುತ್ತೆ? ಫೋಟಾನ್ಗಳು ಮತ್ತು ನ್ಯೂಟ್ರಾನುಗಳು ಕಂಡುಬರುತ್ತದೆ. ಅವುಗಳ ಸುತ್ತ ಎಲೆಕ್ಟ್ರಾನುಗಳು ಸುತ್ತಾ ಇರುತ್ತೆ. ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಅಂಗಾಂಶ ಯಾವುದು? ಸಸ್ಯಗಳಲ್ಲಿ ನೀರನ್ನು ಸಾಗಿಸೋದು ಕ್ಸೈಲಮ್. ಮತ್ತು ಆಹಾರ ಉತ್ಪತ್ತಿ ಆದಮೇಲೆ ಅದನ್ನು ಸಸ್ಯದ ಎಲ್ಲ ಭಾಗಗಳನ್ನು ಕೊಂಡೊಯ್ಯೋದು ಯಾವುದು ಅಂದರೆ ಫ್ಲೋಯಮ್. ಮಾನವನ ರಕ್ತದ pH ಮೌಲ್ಯ ಸಾಮಾನ್ಯವಾಗಿ ಎಷ್ಟಿರಬೇಕು ಅಂದರೆ 7.35 to 7.45 ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ರಕ್ತದ ಕೆಂಪು ರಕ್ತ ಕಣಗಳಲ್ಲಿ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂತ? ಬೋನ್ ಮ್ಯಾರೋ, ಮೂಳೆ ಮಜ್ಜೆ, ಬೋನ್ ಮ್ಯಾರೋಲ್ಲಿ ಉತ್ಪತ್ತಿ ಆಗುತ್ತೆ. ಅಡಿಗೆ ಸೋಡಾದ ರಾಸಾಯನಿಕ ಹೆಸರೇನು? ಸೋಡಿಯಂ ಬೈಕಾರ್ಬೊನೇಟ್. ಸೂರ್ಯನ ಬೆಳಕನ್ನು ಬಳಸಿಕೊಂಡು ನೀರನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತಂತ್ರಜ್ಞಾನ ಯಾವುದು? ಸೌರಶಕ್ತಿ. ನ್ಯೂಟನ್ನ 3ನೇ ನಿಯಮ ಯಾವುದಕ್ಕೆ ಸಂಬಂಧಿಸಿದೆ? ಪ್ರತಿಕ್ರಿಯೆಗೆ ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆ. ಇದು ನ್ಯೂಟನ್ನ 3ನೇ ನಿಯಮ. ಕಣ್ಣಿನ ಯಾವ ಭಾಗವು ಬೆಳಕನ್ನು ಕೇಂದ್ರೀಕರಿಸುತ್ತದೆ? ಲೆನ್ಸ್. ಇದೇನು ಮಾಡುತ್ತೆ ಅಂತಂದರೆ ಬೆಳಕನ್ನು ಕೇಂದ್ರೀಕರಿಸುತ್ತೆ. ರೆಟಿನಾ ಏನು ಮಾಡುತ್ತೆ ಅಂತಂದರೆ ಸ್ಪಷ್ಟವಾದ ಚಿತ್ರವನ್ನು ರೂಪಿಸಲು ಸಹಾಯ ಮಾಡುತ್ತೆ. ಐರಿಸ್ ಏನು ಮಾಡುತ್ತೆ ಅಂದರೆ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತೆ ಮತ್ತು ಪಾಪೆ ಬೆಳಕನ್ನು ಪ್ರವೇಶಿಸಿ ತೆರೆಯುವಿಕೆಯನ್ನು ಮಾಡುತ್ತೆ. ತೆರೆಯುವಿಕೆಯಾಗಿದೆ. DNA ಪೂರ್ಣ ರೂಪ ಏನು? ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಮ್ಲ. ಭೂಮಿಯ ಮೇಲಿನ ಅತಿ ಹೆಚ್ಚು ವಾಸಿಸುವ ಜೀವಿ ಯಾವುದು? ಬ್ಯಾಕ್ಟೀರಿಯಾ. ಏಕೆಂದರೆ ಬ್ಯಾಕ್ಟೀರಿಯಾಗಳು ಭೂಮಿಯ ಮೇಲಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜೀವಿಗಳಾಗಿವೆ. ಅವು ಭೂಮಿಯ ಬಹುತೇಕ ಎಲ್ಲ ಪರಿಸರ ವ್ಯವಸ್ಥೆಗಳಲ್ಲೂ ಕಂಡುಬರುತ್ತೆ. ಯಾವ ಲೋಹವನ್ನು ಕ್ವಿಕ್ ಸಿಲ್ವರ್ ಎಂದು ಕರೆಯುತ್ತಾರೆ? ಪಾದರಸ, ಮರ್ಕ್ಯುರಿ. ಯಾಕೆ ಅಂತಂದರೆ ಅದು ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿರುವ ಏಕೈಕ ಲೋಹವಾಗಿದೆ ಮತ್ತು ಬೆಳ್ಳಿಯಂತೆ ಹೊಳೆಯುತ್ತೆ. ಅದಕ್ಕೋಸ್ಕರ
ಮಾನವನ ದೇಹದಲ್ಲಿರುವ ಒಟ್ಟು ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು? 46. ಆದರೆ ಎಷ್ಟು ಜೋಡಿ ಅಂತ ಕೇಳಿದ್ರೆ ನಾವು 23 ಅಂತ ಹೇಳಬೇಕು. ಅವರು ಜಸ್ಟ್ ಕ್ರೋಮೋಸೋಮ್ಗಳು ಎಷ್ಟು ಅಂತ ಕೇಳಿದ್ದಾರೆ, ಸೊ 46. ವಿಕಿರಣಶೀಲತೆಯ ಘಟಕ ಯಾವುದು? ಕ್ಯೂರಿ. ಜೀವಿಗಳ ಅಧ್ಯಯನಕ್ಕೆ ಸಂಬಂಧಿಸಿದ ವಿಜ್ಞಾನ ಶಾಖೆ ಯಾವುದು? ಜೀವಶಾಸ್ತ್ರ. ಶಬ್ದದ ತೀವ್ರತೆಯನ್ನು ಅಳೆಯುವ ಘಟಕ ಯಾವುದು? ಡೆಸಿಬಲ್. ದೇಹದ ಯಾವ ಭಾಗವು ಶಕ್ತಿಯ ಮನೆ ಎಂದು ಕರೆಯಲ್ಪಡುತ್ತದೆ? ಮೈಟೊಕಾಂಡ್ರಿಯಾ. ಸೊ ಮೈಟೊಕಾಂಡ್ರಿಯಾ ಏನು ಮಾಡುತ್ತೆ ಅಂತಂದರೆ ಪವರ್ ಆಫ್ ದ ಸೆಲ್ ಅಂತ ಕರಿತೀವಿ. ಇಲ್ಲಿ ಶಕ್ತಿಯ ಕರೆನ್ಸಿಯಾದ ATPಯನ್ನು ಉತ್ಪಾದನೆ ಮಾಡುತ್ತೆ. ಆನ್ಸರ್ ಮೈಟೊಕಾಂಡ್ರಿಯಾ. ವಿಟಮಿನ್ ಸಿಯ ರಾಸಾಯನಿಕ ಹೆಸರೇನು? ಅಸ್ಕಾರ್ಬಿಕ್ ಆಮ್ಲ. ಆವರ್ತಕ ಕೋಷ್ಟಕದಲ್ಲಿ ಅತಿ ಹಗುರವಾದ ಅಂಶ ಯಾವುದು? ಐ ಥಿಂಕ್ ಹೈಡ್ರೋಜನ್ ಅನಿಸುತ್ತೆ, ನನಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಕರೆಕ್ಟ್, ಹೈಡ್ರೋಜನ್. ಇದು ಅತ್ಯಂತ ಸರಳವಾದ ಪರಮಾಣು ರಚನೆಯನ್ನು ಕೂಡ ಹೊಂದಿದೆ. ಆಮ್ಲಮಳೆಗೆ ಕಾರಣವಾಗುವ ಮುಖ್ಯ ಅನಿಲಗಳು ಯಾವುದು? ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು. ಹಸಿರುಮನೆ ಪರಿಣಾಮಕ್ಕೆ ಪ್ರಮುಖವಾಗಿ ಕಾರಣವಾಗುವ ಅನಿಲ ಯಾವುದು? ಹಸಿರುಮನೆ ಪರಿಣಾಮಕ್ಕೆ ಕಾರ್ಬನ್ ಡೈಆಕ್ಸೈಡೇ ಮೂಲ ಕಾರಣ. ದೂರದ ವಸ್ತುಗಳನ್ನು ನೋಡಲು ಬಳಸುವ ಉಪಕರಣ ಯಾವುದು? ಟೆಲಿಸ್ಕೋಪ್. ಘನವಸ್ತುಗಳನ್ನು ನೇರವಾಗಿ ಅನಿಲಕ್ಕೆ ಪರಿವರ್ತಿಸುವ ಪ್ರಕ್ರಿಯೆ ಯಾವುದು? ಸಬ್ಲಿಮೇಷನ್. ಸೌರವ್ಯೂಹದ ಅತಿದೊಡ್ಡ ಗ್ರಹ ಯಾವುದು? ಗುರುಗ್ರಹ. ಎಲೆಕ್ಟ್ರಿಕ್ ಬಲ್ಬ್ನಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಅನಿಲ ಯಾವುದು? ನೈಟ್ರೋಜನ್ ಅಂತ ಅನಿಸುತ್ತೆ. ಕರೆಕ್ಟ್, ನೈಟ್ರೋಜನ್. ಇದು ನೆಕ್ಸ್ಟ್ ಕ್ವಶನ್. ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುವಂಥ ವಿಟಮಿನ್ ಯಾವುದು? ವಿಟಮಿನ್ ಕೆ. ಮನುಷ್ಯನ ದೇಹದಲ್ಲಿ ಯಾವ ಅಂಗವು ರಕ್ತವನ್ನು ಶುದ್ಧೀಕರಿಸುತ್ತದೆ? ಮೂತ್ರಪಿಂಡಗಳು. ಶಕ್ತಿಯ ಘಟಕ ಯಾವುದು? ಶಕ್ತಿನ ಯಾವುದರಲ್ಲಿ ಇದು ಮಾಡ್ತೀವಿ? ಜೋಲ್ಸಲ್ಲಿ ಕೌಂಟ್ ಮಾಡ್ತೀವಿ. ಮಾನವ ಕಣ್ಣಿನಲ್ಲಿ ಯಾವ ರೀತಿಯ ಲೆನ್ಸ್ ಇರುತ್ತೆ? ಕಾನ್ವೆಕ್ಸ್ ಲೆನ್ಸ್. ಪೀನ ಮಸೂರ. HIV ವೈರಸ್ ಯಾವ ರೋಗಕ್ಕೆ ಕಾರಣವಾಗುತ್ತದೆ? ಏಡ್ಸ್. ಕೆಂಪು ಗ್ರಹ ಎಂದು ಕರೆಯಲ್ಪಡುವ ಗ್ರಹ ಯಾವುದು? ಮಂಗಳ ಗ್ರಹ. ಯಾಕೆ ಅಂತಂದರೆ ಈ ಮಂಗಳ ಗ್ರಹದ ಮೇಲ್ಮೇಲೆ ಕಬ್ಬಿಣದ ಆಕ್ಸೈಡ್ಗಳು ಜಾಸ್ತಿ ಇದೆ, ತುಕ್ಕು. ಅದರಿಂದ ನಮಗೆ ಮಂಗಳ ಗ್ರಹ ಕೆಂಪಾಗಿ ಕಾಣುತ್ತೆ. ವಿಜ್ಞಾನದಲ್ಲಿ ಘಟಕ ಸಮಯಕ್ಕೆ ಮಾಡಿದ ಕೆಲಸವನ್ನು ಏನೆಂದು ಕರೆಯುತ್ತೇವೆ? ಶಕ್ತಿ ಅಂತ ಕರಿತೀವಿ. ಮಾನವನ ದೇಹದಲ್ಲಿ ಸಾಮಾನ್ಯ ರಕ್ತದೊತ್ತಡ ವ್ಯಾಪ್ತಿ ಎಷ್ಟು? 120/80 mmHg. ಲೋಹಗಳ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನ ಶಾಖೆಯನ್ನು ನಾವು ಮೆಟಲರ್ಜಿ ಅಂತ ಕರಿತೀವಿ. ಸಾರ್ವತ್ರಿಕ ಧಾವಕ ಎಂದು ಕರೆಯಲ್ಪಡುವ ವಸ್ತು ಯಾವುದು? ನೀರು. ಬೆಳಕಿನ ಕಣಗಳನ್ನು ಏನೆಂದು ಕರೆಯುತ್ತಾರೆ? ಫೋಟಾನ್ಗಳು. ಮಾನವನ ದೇಹದಲ್ಲಿ ಕಬ್ಬಿಣದ ಕೊರತೆಯಿಂದ ಉಂಟಾಗುವ ರೋಗ ಯಾವುದು? ಅನೀಮಿಯಾ. ಆಲೂಗಡ್ಡೆಯು ಸಸ್ಯದ ಯಾವ ಭಾಗವಾಗಿದೆ? ಕಾಂಡದ ಭಾಗವಾಗಿದೆ. ಒಂದು ಕುದುರೆ ಶಕ್ತಿ ಹಾರ್ಸ್ ಪವರ್ ಅಂದರೆ ಎಷ್ಟು ವ್ಯಾಟು? ಇದು ಈಸಿ ಕ್ವಶನ್. 746 ವ್ಯಾಟ್ ಅಷ್ಟೇ. ಭೂಮಿಯ ವಾಯುಮಂಡಲದಲ್ಲಿ ಓಝೋನ್ ಪದರದ ಕಾರ್ಯವೇನು? ನೇರಳಾತೀತ ಕಿರಣಗಳಿಂದ ರಕ್ಷಿಸುವುದು.